ದಿನ 71. ಬಂಧುಗಳೇ, ಇದು ನಿಜವಾಗ್ಲೂ ಒಳ್ಳೆಯ ಸಂಗತಿಗಳಲ್ಲ. 2 ದೇಶಗಳ ಯುದ್ಧ, 100 ದೇಶಕ್ಕೆ LPGಗಳ ತೊಂದರೆ ಆಗ್ತಾ ಇದೆ. ನಿಜವಾಗ್ಲೂ ಇದರಲ್ಲಿ ಬಹುಪಾಲು ಸಮಸ್ಯೆ ಪಡ್ತಾ ಇರೋ ದೇಶ ಅಂದರೆ ನಮ್ಮ ಭಾರತ. ಯಾಕಂದರೆ ನಾವು ತುಂಬ ದೊಡ್ಡ ಜನಸಂಖ್ಯೆ ಇದ್ದೀವಿ, ಹಾಗೆ ನಾವು ತುಂಬ ಸೇಫಾಗಿ ಕೂಡ ಇದ್ದೀವಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಿಜವಾಗ್ಲೂ ನಿಮ್ಮೆಲ್ಲರ ಜೀವನದಲ್ಲೂ, ನಿಮ್ಮ ಫ್ಯಾಮಿಲಿ ಆಗಿರಲಿ, ನಿಮ್ಮ ಸಂಬಂಧಿಕರು ಯಾರೇ ಆಗಿರಲಿ, ಎಲ್ಲರ ಜೀವನದಲ್ಲೂ ಆಟೋ ಡ್ರೈವರ್ಗಳ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ಹಾಗೆ ನನಗೆ ತಿಳಿದಿರೋ ಹಾಗೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದಿನಾದರೂ ಆಟೋದಲ್ಲಿ ಪ್ರಯಾಣ ಮಾಡಿರ್ತಾರೆ. ನಿಜವಾಗ್ಲೂ ಈ ಕ್ಯೂ ನೋಡಿದ್ರೆ, ಇವ್ರು ನಿಂತ್ಕೊಂಡು ವೇಟ್ ಮಾಡ್ತಾ ಇರೋದು ಈ ಬಿಸಿಲಿಗೆ, ನಾನು ಇವಾಗ 3 ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಇವ್ರು ನಿಂತ್ಕೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಸರ ಆಗುತ್ತೆ. ನಾವು ನಿಜವಾಗ್ಲೂ ಇವಾಗ ಮಾಡಬೇಕಾಗಿರೋದೇನು ಗೊತ್ತಾ? ನಾವು ಅವ್ರ ಜೊತೆ ನಿಂತ್ಕೊಳ್ಬೇಕು. ಪ್ರತಿಯೊಂದು ಆಟೋ ಡ್ರೈವರ್ಗಳ ಜೊತೆ ನಾವು ನಿಂತ್ಕೋಬೇಕು. ಯಾಕಂದರೆ ಸಣ್ಣ ಪುಟ್ಟ ಬಾಡಿಗೆ ಮೇಲೆ 10 ರೂಪಾಯಿ ಜಾಸ್ತಿ ಆದರೂ ನಾವು ಅವ್ರ ಹತ್ರ ತುಂಬ ಚೌಕಾಸಿ ಮಾಡಬಾರ್ದು. ಆಲ್ಮೋಸ್ಟ್ 1 ಕಿಲೋಮೀಟ್ರದಿಂದ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಕೂಡ ಆಟೋಗಳು ನಿಂತ್ಕೊಂಡೇ ಇವೆ ಇಲ್ಲಿ. ಸೊ ಅವರಿಗೆಲ್ಲ LPG ಸಿಗುತ್ತೋ ಇಲ್ಲೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎಲ್ಲರೂ ಅವ್ರ ಜೊತೆ ನಿಂತ್ಕೊಳ್ಳೋದು, ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜೊತೆ ನಿಂತ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.